ರೂಪ ಅಂದವಿದ್ದರೆ ಸಾಲದು, ಮನಸ್ಸು ಅಂದವಾಗಿರಬೇಕು. ನಮ್ಮನ್ನು ಇತರ ವ್ಯಕ್ತಿಗಳು ಇಷ್ಟಪಡುತ್ತಾರೆ ಎಂದರೆ ಅದು ಮನಸ್ಸಿನೊಳಗಿನ ಭಾವನೆ ಅಂದಕ್ಕೆ ಮಾತ್ರವೇ ಆಗಿರಬೇಕು. ಲೆಕ್ಕಾಚಾರ ಇಲ್ಲದೆ ಖರ್ಚು ಮಾಡುವ ವ್ಯಕ್ತಿ ಜೀವನದಲ್ಲಿ ಉದ್ಧಾರವಾದ ಉದಾಹರಣೆಯೇ ಇಲ್ಲ. ಯಾರು ಹೂಡಿಟ್ಟ ಹಣವನ್ನು ಖಾಲಿ ಮಾಡೋದು ತುಂಬ ಸುಲಭ, ಕಷ್ಟಪಟ್ಟು ದುಡಿದು ತಿನ್ನುವುದು ತುಂಬ ಕಷ್ಟ. ಕೆಲವರಿಗೆ ಹಣದ ಹಿಂದೆ ಹೊರಟಾಗ ಉಳಿದೆಲ್ಲವೂ ಶೂನ್ಯವಾಗಿ ಬಿಡುತ್ತೆ. ಅದನ್ನು ಭದ್ರಪಡಿಸುವ ಮತ್ತಿನಲ್ಲಿ ಉಳಿದೆಲ್ಲ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಸಂಬಂಧಗಳನ್ನೆಲ್ಲ ಜೀವಂತವಾಗಿಯೇ ಸಮಾಧಿ ಮಾಡಿಬಿಡುತ್ತಾರೆ. ನಾನು ಎಂಬುದು ಮರೆತು, ನನ್ನಿಂದಲೇ ಎಂಬುದು ತೊರೆದು, ನಾವು ಎಂಬುದು ನೆನೆದು, ನಮ್ಮಿಂದ ಎಂಬುದು ಮನಸ್ಸಿಟ್ಟು ಎಲ್ಲರೊಳಗೊಂದಾಗೆ ಬದುಕಿದರೆ ಅವನೇ ನಿಜವಾದ ಸಾಧಕ. ಅದುವೇ ಬದುಕು. ಮನೆಗಿಂತ ಬಾಗಿಲು ಚಿಕ್ಕದು, ಬಾಗಿಲಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಬೀಗದ ಕೀ ಚಿಕ್ಕದು. ಹೇಗೆ ಬೀಗದ ಕೀಯಿಂದ ದೊಡ್ಡ ಮನೆಯನ್ನು ಪ್ರವೇಶಿಸಬಲ್ಲೆವೋ ಅದೇ ರೀತಿ ಒಂದು ಸಣ್ಣ ಉತ್ತಮ ಆಲೋಚನೆಯಿಂದ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಬಹುದು. ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲುವುದಿಲ್ಲ. ಒಂದು ವೇಳೆ ಸೋತರೂ ಅದೃಷ್ಟ ಕೈಕೊಟ್ಟು ಸೋತಿರುತ್ತಾನೆಯೇ ಹೊರತು ಪ್ರಯತ್ನದಿಂದಲ್ಲ. ಕೆಟ್ಟ ನೆನಪುಗಳು ನಿರ್ಜೀವ ವಸ್ತುವಿದ್ದಂತೆ, ಹೊತ್ತು ತಿರುಗಿದಷ್ಟು ಭಾರ. ಅವುಗಳನ್ನು ಸುಟ್ಟು ಬಿಡಬೇಕು. ಗೆದ್ದ ವ್ಯಕ್ತಿಗೆ ಚಪ್ಪಾಳೆ ಹೊಡೆಯುವವರು ದೊಡ್ಡವರಾಗುವುದಿಲ್ಲ. ಬಿದ್ದ ವ್ಯಕ್ತಿಯನ್ನು ಕೈ ಹಿಡಿದು ಎತ್ತುವವರು ದೊಡ್ಡವರಾಗುತ್ತಾರೆ. ಮನುಷ್ಯ ಮನೆ ಮನೆಯಲ್ಲೂ ಜನಿಸುತ್ತಾನೆ, ಆದರೆ ಮನುಷ್ಯತ್ವ ಎಂಬುದು ಕೆಲವರಲ್ಲಿ ಮಾತ್ರ ಜನಿಸಲು ಸಾಧ್ಯ. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರು ಕುಡಿತೀವಿ, ಅಹಂಕಾರಕ್ಕೆ ಕಾಲವೇ ನೀರು ಕುಡಿಸುತ್ತೆ. ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ, ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ದೊಡ್ಡ ಶಿಕ್ಷೆಯಾಗುತ್ತದೆ. ಕೋಪ ಆವೇಶಗೊಂಡವರಿಗೆ ಯಾವುದೇ ಮೋಸ ಮಾಡಲು ಬರುವುದಿಲ್ಲ, ಆದರೆ ಮೋಸ ಮಾಡುವವರಿಗೆ ಯಾವುದೇ ಕೋಪ ಆವೇಶ ಇರುವುದಿಲ್ಲ. ಬೇಕು ಅಂತಲೇ ದೂರಾಗುವವರ ಹತ್ತಿರವಾಗುವ ವ್ಯರ್ಥ ಪ್ರಯತ್ನ ಮಾಡಬೇಡಿ. ನಂಬೋದಕ್ಕೆ ತಯಾರಿಲ್ಲದವರನ್ನ ನಂಬಿಸೋ ಪ್ರಯತ್ನ ಮಾಡಬೇಡಿ. ಅರ್ಥ ಮಾಡಿಕೊಂಡಿದ್ದರೂ ಅಪಾರ್ಥಗಳನ್ನು ಸೃಷ್ಟಿಸಿ ನಿಂದಿಸುವವರಿಗಾಗಿ ಕಣ್ಣೀರು ಇಡಬೇಡಿ. ಕಾಲ ಅನ್ನೋದು ಕಳಕೊಂಡದ್ದರ ಮಹತ್ವ ಅರಿವು ಮೂಡಿಸುತ್ತೆ. ಹೊಸಬರು ಸಿಕ್ಕಾಗ ಹಳೆಯ ಸಂಬಂಧವನ್ನು ಮರೆಯುವುದು ಸಹಜ, ಆದರೆ ನೆನಪಿಟ್ಟುಕೊಳ್ಳಿ, ಕಲ್ಲನ್ನು ಹೆಕ್ಕುವ ಬರದಲ್ಲಿ ವಜ್ರವನ್ನು ಕಳೆದುಕೊಳ್ಳುವೆ ಎಂದು. ನಂತರ ಬೇಕು ಎಂದರೂ ಆ ಸಂಬಂಧ ಮೊದಲಿನ ಥರ ನಿಮ್ಮ ಜೊತೆ ಇರೋಲ್ಲ. 18ರಿಂದ 30 ವರ್ಷ ವಯಸ್ಸಿನೊಳಗೆ ಹುಲಿಯಂತೆ ಬದುಕುವುದಕ್ಕಿಂತ ಕತ್ತೆಯಂತೆ ದುಡಿಯಿರಿ. ಉಳಿದ ಲೈಫನ್ನು ಹುಲಿಯಂತೆ ಬದುಕುತ್ತೀರಿ. ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ತುಂಬ ಬೆಲೆ ಕೊಡುತ್ತಾನೋ, ಗೌರವ ನೀಡುತ್ತಾನೋ, ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗುವುದು ಬರೀ ಕಣ್ಣೀರು ಮತ್ತು ಒಂಟಿತನ. ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣುತ್ತವೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಅದು ಸಣ್ಣದಾಗಿ ಕಾಣುತ್ತದೆ. ಬೇಕೆನಿಸಿದ್ದೆಲ್ಲ ಪಡೆದುಕೊಂಡರೆ ಅದು ಯಶಸ್ಸು, ಪಡೆದಷ್ಟನ್ನೇ ಅನುಭವಿಸಿದರೆ ಅದು ಆನಂದ. ಇರುವುದರಲ್ಲಿಯೇ ಸುಖವಿದ್ದರೆ ಅದು ನೆಮ್ಮದಿ.
ಇರುವುದೆಲ್ಲವನ್ನು ಬಿಟ್ಟು ಬಿಟ್ಟರೆ ಅದು ಸಂತೃಪ್ತಿ.